ಮೋಸ್ಟ್ ಕಾಮನ್ ರೀಸನ್ಸ್ ಏನೇನಿದೆ ಅಂತ ಈ ಇನ್ಫರ್ಟಿಲಿಟಿಗೆ? ಅಡಲ್ಟ್ರೇಷನ್ ಆಫ್ ಫುಡ್ಡು, ಲ್ಯಾಕ್ ಆಫ್ ಎಕ್ಸಸೈಸು, ಡೆಸ್ಕ್ ಜಾಬ್ ಜಾಸ್ತಿ ಮಾಡೋದು, ಆ್ಯಂಡ್ ಲೇಟ್ ಮ್ಯಾರೇಜಸ್ಸು, ನಾಟ್ ಹ್ಯಾವಿಂಗ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಹ್ಯಾವಿಂಗ್ ಲಾಟ್ ಆಫ್ ಬ್ಯಾಡ್ ಹ್ಯಾಬಿಟ್ಸು. ಒಂದು 10 ಪೇಷಂಟಲ್ಲಿ ಮಿನಿಮಮ್ ಒಂದು 4 ಪೇಷಂಟ್ ಅದರಲ್ಲಿ ಇನ್ಫರ್ಟಿಲಿಟಿ ರಿಲೇಟೆಡ್ ಇರ್ತದೆ. ಪುರುಷರಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ವಾ ಅಂತ? ಆಲ್ಮೋಸ್ಟ್ 50% ಕೇಸಸ್ ಕಾರಣನೇ ಪುರುಷರು ಇರ್ತಾರೆ. ಈಗ ನನಗೆ ಮದುವೆ ಆಗಿಲ್ಲ, ಸೊ ನಾನು ಯಾಕೆ ವರಿ ಮಾಡಬೇಕು ಅಂತ ತುಂಬಾ ಜನರು ಮೈಂಡ್ ಸೆಟ್ ಇರುತ್ತೆ. ಲೇಟ್ ಮ್ಯಾರೇಜಸ್ ಆರ್ ಮೋರ್ ಇವಾಗ. ಎಗ್ ಫ್ರೀಸಿಂಗ್ ಯಾವ ಏಜಲ್ಲಿ ಮಹಿಳೆಯರು ಸ್ಟಾರ್ಟ್ ಮಾಡ್ಬೋದು? ನಿಮ್ಮ ಮೊಟ್ಟೆಯ ಸಂಖ್ಯೆ ಚೆನ್ನಾಗಿದ್ದಾಗ ಮಾಡಿಸ್ಕೊಳ್ಳೋದು ಒಳ್ಳೆಯದು ಎಗ್ ಫ್ರೀಸಿಂಗನ್ನು. ನನ್ನ ರೆಸ್ಪಾನ್ಸಿಬಿಲಿಟಿ ಡಾಕ್ಟ್ರಾಗಿ ಇವ್ರದ್ದು ಪಾಸಿಟಿವ್ ಬಂದಿದೆ, ಐ ಆಮ್ ಹ್ಯಾಪಿ? ನೋ, ಐ ವಿಲ್ ಬಿ ಓನ್ಲಿ ಹ್ಯಾಪಿ ವೆನ್ ದೆ ಟೇಕ್ ಹೋಮ್ ದಟ್ ಬೇಬಿ. ದಟ್ ಈಸ್ ವೆನ್ ದ ರೆಸ್ಪಾನ್ಸಿಬಿಲಿಟಿ ಎಂಡ್ಸ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ಫರ್ಟಿಲಿಟಿ ಈಸ್ ಅನ್ ಎಬಿಲಿಟಿ ಟು ಸ್ಟಾರ್ಟ್ ಅ ಫ್ಯಾಮಿಲಿ. ಮೊದಲೆಲ್ಲ ಫರ್ಟಿಲಿಟಿ ಬಗ್ಗೆ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಡಯೆಟ್, ಲೈಫ್ ಸ್ಟೈಲ್, ಸ್ಟ್ರೆಸ್, ಎಕ್ಸಸೈಸ್, ಅಷ್ಟೇ ಯಾಕೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಸಹ ನಮ್ಮ ಫರ್ಟಿಲಿಟಿಯನ್ನು ಡಿಸೈಡ್ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಎಷ್ಟೋ ಜನ ಕಪಲ್ಸ್ ಮಕ್ಕಳಾಗಿಲ್ಲ ಅಂತ ಕೊರಗ್ತಾ ಇದ್ದಾರೆ. ಇಂತಹ ಸಾಕಷ್ಟು ಕಪಲ್ಸ್ಗೆ ತಮ್ಮ ಅವ್ರ ಪೇರೆಂಟ್ಸ್ ಆಗುವಂತಹ ಕನಸನ್ನು ನನಸು ಮಾಡಿರುವಂತಹ ವೈದ್ಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಇವರಿಗೆ 15+ ಎಕ್ಸ್ಪೀರಿಯನ್ಸ್ ಇದೆ ಈ ಕ್ಷೇತ್ರದಲ್ಲಿ. ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಡಾಕ್ಟರ್ ರಶ್ಮಿ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್, ಈಗ ನಾನು ಹೇಳ್ದಾಗೆ ಫರ್ಟಿಲಿಟಿ ಸಮಸ್ಯೆ ಅನ್ನೋದು ತುಂಬ ಕಪಲ್ಸಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಸಾಕಷ್ಟು ಜನ ಕಪಲ್ಸ್ನ ಟ್ರೀಟ್ ಮಾಡಿದ್ದೀರಾ. ಸೊ ನೀವು ನೋಡಿರೋ ಹಾಗೆ ಮೋಸ್ಟ್ ಕಾಮನ್ ರೀಸನ್ಸ್ ಏನೇನಿದೆ ಅಂತ ಈ ಇನ್ಫರ್ಟಿಲಿಟಿಗೆ? For business and personal promotions, please contact 9686376663. ಇನ್ಫರ್ಟಿಲಿಟಿ ನೀವು ಹೇಳ್ದಂಗೆ ದ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಅಂತ ಅಂದರೆ ಮುಂಚೆಗಿಂತ ಈಗ ಇನ್ಫರ್ಟಿಲಿಟಿ ರೇಟ್ಸು ತುಂಬ ಹೈ ಇದೆ. ನಾಟ್ ಓನ್ಲಿ ಭಾರತದಲ್ಲಿ ಬಟ್ ಆಲ್ ಓವರ್ ದ ವರ್ಲ್ಡ್ ದ ಫರ್ಟಿಲಿಟಿ ರೇಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಮೇನ್ ರೀಸನ್ ಬಂದು ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್, ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸು. ಅಡಲ್ಟ್ರೇಷನ್ ಆಫ್ ಫುಡ್ಡು ಆ್ಯಂಡ್ ದೆನ್ ಲ್ಯಾಕ್ ಆಫ್ ಎಕ್ಸಸೈಸು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಯುನೋ ಡೆಸ್ಕ್ ಜಾಬ್ ಜಾಸ್ತಿ ಮಾಡೋದು, ಸೊ ಆ್ಯಂಡ್ ಲೇಟ್ ಮ್ಯಾರೇಜಸ್ಸು, ಸೊ ಹ್ಯಾಬಿಟ್ಸ್, ನಾಟ್ ಹ್ಯಾವಿಂಗ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಹ್ಯಾವಿಂಗ್ ಲಾಟ್ ಆಫ್ ಬ್ಯಾಡ್ ಹ್ಯಾಬಿಟ್ಸು, ಇದೆಲ್ಲ ಸೇರಿಕೊಂಡು ದ ಫರ್ಟಿಲಿಟಿ ಚಾನ್ಸಸ್ ಹ್ಯಾವ್ ಬಿಕಮ್ ಲೆಸ್. ಅಂದರೆ ಇನ್ಫರ್ಟಿಲಿಟಿ ಕೇಸಸ್ಸು ಜಾಸ್ತಿ ಆಗ್ತದೆ. ಆ್ಯಂಡ್ ವಿ ಆರ್ ಸೀಯಿಂಗ್, ಅಂದರೆ ನಾನು ಪೇಷಂಟ್ಸ್ ನೋಡಬೇಕಾದ್ರೆ ಒ ಪಿ ಡಿಯಲ್ಲಿ ಒಂದು 10 ಪೇಷಂಟಲ್ಲಿ ಮಿನಿಮಮ್ ಒಂದು 4 ಪೇಷಂಟ್ ಅದರಲ್ಲಿ ಇನ್ಫರ್ಟಿಲಿಟಿ ರಿಲೇಟೆಡೇ ಇರ್ತದೆ ಜನರಲ್ ಗೈನಕ್ ನೋಡಿದಾಗ. ಸೊ ಹಾಗಾಗಿ ಯೂಶ್ವಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ಫರ್ಟಿಲಿಟಿ ಅಂತ ಬಂದಾಗ ನಾಟ್ ಓನ್ಲಿ ದ ಕಪಲ್ ಹೂ ಗೋಸ್ ಥ್ರೂ ದ ಸ್ಟ್ರೆಸ್, ದ ಹೋಲ್ ಫ್ಯಾಮಿಲಿ ಗೋಸ್ ಥ್ರೂ ದ ಸ್ಟ್ರೆಸ್. ಅನ್ಫಾರ್ಚುನೇಟ್ಲಿ ಹುಡುಗಿ ಏನಿರ್ತಾಳೆ, ಶಿ ಹ್ಯಾಸ್ ಟು ಕ್ಯಾರಿ ದಟ್ ಸ್ಟ್ರೆಸ್ ಆನ್ ಅವರ್ ಹೆಡ್. ಈಗ ಯಾರೇ ಆಗಿರಲಿ ಇನ್ಫರ್ಟಿಲಿಟಿಗೆ ಅಂತ ಇದ್ದಾಗ, ಮಕ್ಕಳಾಗದೇ ಇದ್ದಾಗ ಅವರು ಗಂಡಸರನ್ನ ಕೇಳೋದಿಲ್ಲ, ಏನೋ ಪ್ರೆಗ್ನೆನ್ಸಿ ಆಗ್ತಿದೆಯಾ ಇಲ್ವಾ, ಯಾವಾಗ ಆಗುತ್ತೆ, ಬೇಗ ಪ್ಲ್ಯಾನ್ ಮಾಡಿ ಅಂತ. ಆ ಹೆಂಡತಿ ಅಥವಾ ಮನೆ ಸೊಸೆ ಆಗಿರ್ಬೋದು, ಆ ಬರ್ಡನನ್ನು ಅವ್ರ ತಲೆ ಮೇಲೆ ಕ್ಯಾರಿ ಮಾಡ್ತಾರೆ. ಫಂಕ್ಷನ್ಸ್ ಹೋಗ್ಲಿಕ್ಕೆ ಹೆದರ್ಕೊತಾರೆ. ಆ್ಯಂಡ್ ಲಾಟ್ ಆಫ್ ಸೋಷಿಯಲ್ ಟ್ರಾಮಾ, ಮೆಂಟಲ್ ಟ್ರಾಮಾ, ಯುನೋ women have to face all these things. So ಹಾಗಾಗಿ it is a more of a emotional stressful journey infertility has become. ನೀವು ಹೇಳ್ದಾಗೆ ಈ ಫರ್ಟಿಲಿಟಿ ಅನ್ನೋದು ಮೋಸ್ಟ್ ಆಫ್ ಅ ವುಮೆನ್ ಥಿಂಗ್ ಅಂತ ಆಗ್ಬಿಟ್ಟಿದೆ. ಹೌದು. ಸೊ ಹಾಗಾದ್ರೆ ಪುರುಷರಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ವಾ ಅಂತ? ಆಲ್ಮೋಸ್ಟ್ 50% ಕೇಸಸ್ ಕಾರಣನೇ ಪುರುಷರು ಇರ್ತಾರೆ. ಓಕೆ. ಅನ್ಫಾರ್ಚುನೇಟ್ಲಿ ಹೆಂಗೆ ಅಂತ ಅಂದರೆ, ಈಗ ನಾನು ಯಾವುದೇ ಒಂದು ಪೇಷಂಟ್, ಈಗ ರೀಸೆಂಟಾಗಿ ಒಂದು ಪೇಷಂಟ್ ನೋಡಿದಾಗ ಅತ್ತೆ ಸೊಸೆ ಬಂದಿದ್ದರು, ಈ ಥರ ಪ್ರೆಗ್ನೆನ್ಸಿ ಆಗ್ತಿಲ್ಲ, 2 ವರ್ಷ ಮದುವೆ ಆಗಿ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಾನು ಏನೇ ಡಿಸ್ಕಸ್ ಮಾಡಬೇಕಾದ್ರೂ ಗಂಡ ಹೆಂಡತಿ ಅಷ್ಟೇ ಜೊತೆ ಡಿಸ್ಕಸ್ ಮಾಡ್ತೀನಿ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ವಾಟ್ ಎವರ್ ಪ್ರಾಬ್ಲಮ್ಸ್ ಆರ್ ದೇರ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಶುಡ್ ಸ್ಟೇ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ವೈಫಿಂದು ರೆಗ್ಯುಲರ್ ಸ್ಕ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ನೋಡಿದೆ. ಹಸ್ಬೆಂಡನ್ನು ಕರ್ಕೊಂಡು ಬನ್ನಿ, ಅವ್ರದ್ದು ಪರೀಕ್ಷೆ ಮಾಡಬೇಕು, ಸೆಮೆನ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಯಾಕಂದರೆ 50% ಆಫ್ ದ ಕೇಸಸ್ ಗಂಡಸರೂ ಕೂಡ ಕಾರಣ ಆಗಿರ್ತಾರೆ. ಆ್ಯಸ್ ಅ ಡಾಕ್ಟರ್ ನನಗೆ ಪ್ರೆಗ್ನೆನ್ಸಿ ಬೇಕು,
ಫಾರ್ ಮೀ ವೆದರ್ ಐ ಟ್ರೀಟ್ ದ ಮೆನ್ ಆರ್ ವೆದರ್ ಐ ಟ್ರೀಟ್ ದ ವುಮೆನ್ ಇಟ್ ಡಸಂಟ್ ಮ್ಯಾಟರ್ ಅಟ್ ದಿ ಎಂಡ್ ರಿಸಲ್ಟ್ ಶುಡ್ ಬಿ Irrespective of gender. gender. My end result should be pregnancy. So husband and wife, I see them as a team in every manner, whether it is for treatment or emotional support or decision making, I see them as a team. ಬಟ್ ಈ ಥರ ಸಿಚುವೇಶನಲ್ಲಿ ಏನಾಗ್ತದೆ ಅಂತಂದರೆ ಅತ್ತೆಯದು ಒಂದೇ ಆನ್ಸರ್ ಇತ್ತು, ನನ್ನ ಮಗ ಆರೋಗ್ಯವಾಗಿದ್ದಾನೆ, ಅವ್ನಿಗೇನು ತೊಂದರೆ ಇಲ್ಲ, ಫಸ್ಟ್ ಇವ್ರನ್ನ ನೋಡಿ, ಇವ್ರನ್ನ ಟ್ರೀಟ್ ಮಾಡಿ, ಆಗಿಲ್ಲ ಅಂದರೆ ಕರ್ಕೊಂಬಂದ್ರಾಯ್ತು ನನ್ನ ಮಗನ ಅಂತ. ಸೊ ಬಹಳ ಜನ ಏನು ಅಂದ್ಕೊತಾರೆ ಅಂದರೆ ಫಿಸಿಕಲ್ ಅಪಿಯರೆನ್ಸ್ಗೂ ಒಳಗಡೆ ರಿಪ್ರೊಡಕ್ಟಿವ್ ಆರ್ಗನ್ಗೂ ಸಂಬಂಧ ಹೆಚ್ಚಿಗೆ ಇರೋದಿಲ್ಲ. ಜಸ್ಟ್ ಬಿಕಾಸ್ ಯು ಲುಕ್ ಹೆಲ್ದಿ ಡಸಂಟ್ ಮೀನ್ ದಟ್ ಯುವರ್ ಬಾಡಿ ಈಸ್ ಫಂಕ್ಷನಿಂಗ್ ಹೆಲ್ದಿಲಿ, ಓಕೆ. ಇಸಂಟ್ ಇಟ್? ಸೊ ಈಗ ಜಿಮ್ ಬಾಡಿ ಇದ್ರೂ ಕೂಡ ಅವರಿಗೆ ಇನ್ಫರ್ಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ಅವ್ರಿಗೆ ಜಾಸ್ತಿ ಇರ್ತದೆ ಜಿಮ್ ಬಾಡಿ ಇರೋರಿಗೆ. ಓಕೆ. ಇಂಜೆಕ್ಷನ್ಗಳು ಏನೇನು ತೊಗೊತಾರೆ, ದ ಟೆಸ್ಟಾಸ್ಟಿರಾನ್ ಇಂಜೆಕ್ಷನ್ಸು ಟು ಬಿಲ್ಡ್ ಅಪ್ ದ ಮಸಲ್ ಆರ್ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ವಾಟ್ ದೇ ಟೇಕ್, ಅದರಿಂದ ಸ್ಪರ್ಮ್ಸ್ ಕ್ವಾಲಿಟಿ ಕಮ್ಮಿ ಆಗ್ತದೆ, ದ ಕೌಂಟ್ ಕಮ್ಮಿ ಆಗುತ್ತೆ, ಇನ್ಫರ್ಟಿಲಿಟಿ ಅವರಲ್ಲಿ ಜಾಸ್ತಿ ನೋಡ್ತೀವಿ ನಾವು ಇನ್ಫ್ಯಾಕ್ಟ್. ಬಟ್ ಯೂಶ್ವಲಿ ಮೆನ್ ಹೆಸಿಟೇಟ್ ಟು ವಿಸಿಟ್ ದ ಡಾಕ್ಟರ್ಸ್ ಅಲ್ವಾ ಮ್ಯಾಮ್? ಎಸ್. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಹೇಳಿದ್ನಲ್ಲ, ದ ಪ್ರೆಷರ್ ಗೋಸ್ ಟು ದ ವುಮೆನ್. ಸೊ ಮೆನ್ ಥಿಂಕ್ಸ್ ದಟ್ ದೇ ಆರ್ ನಾಟ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಫಾರ್ pregnancy to happen. But 50% of the cases they are responsible for the problems which is happening, ಯಾಕೆ ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ. ಸೊ ಆ ಥರ ಇದ್ದಾಗ ಏನು ಮಾಡಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಎಜುಕೇಟ್. ಕೌನ್ಸಿಲಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೂ ತಿಳುವಳಿಕೆ ಹೇಳಬೇಕು. 50% ಮೊಟ್ಟೆ ಅಂತಂದರೆ 50% ಸ್ಪರ್ಮ್ ಇರ್ತದೆ, ಎರಡೂ ಸೇರಿದಾಗಲೇ ಪ್ರೆಗ್ನೆನ್ಸಿ ಆಗೋದು. ನಾನು ಬರೀ ಹೆಂಗಸರನ್ನ ಟ್ರೀಟ್ ಮಾಡಿಕೊಂಡು ಗಂಡಸರು ಸೆಮೆನ್ ಅನಾಲಿಸಿಸು ಅಥವಾ ಅವರ ಪ್ರಾಬ್ಲಮ್ಸನ್ನ ನೆಗ್ಲೆಕ್ಟ್ ಮಾಡಿದ್ರೆ ದ ರಿಸಲ್ಟ್ ಡಸಂಟ್ ಕಮ್ ಔಟ್. ಅಟ್ ದಿ ಎಂಡ್ ರಿಸಲ್ಟ್ ಆ್ಯಸ್ ಅ ಡಾಕ್ಟರ್ ಐ ವಾಂಟ್ ಅ ಪ್ರೆಗ್ನೆನ್ಸಿ ಫ್ರಮ್ ದ ಕಪಲ್. ಫಾರ್ ದ ಕಪಲ್ ದೇ ವಾಂಟ್ ಅ ಪ್ರೆಗ್ನೆನ್ಸಿ. ದ ಗೋಲ್ ರಿಮೈನ್ಸ್ ದ ಸೇಮ್, ಒಂದೇ ಗೋಲ್ ಇರ್ತದೆ, ಬಟ್ ಅವರು ಟೀಮ್ ಆಗಿ ಕೆಲಸ ಮಾಡಬೇಕಾಗ್ತದೆ ಅಲ್ಲಿ. ಓಕೆ. ಸೊ ಈಗ ಫರ್ಟಿಲಿಟಿ ಅಂತ ಬಂದಾಗ ಯೂಶ್ವಲಿ ಏನಾಗುತ್ತೆ, ಕಪಲ್ಸ್ ವರಿ ಆಗ್ತಾರೆ, ನಮಗೆ ಮಕ್ಕಳಾಗಿಲ್ಲ ಅಂತ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ನನಗೆ ಮದುವೆ ಆಗಿಲ್ಲ, ಸೊ ನಾನು ಯಾಕೆ ವರಿ ಮಾಡಬೇಕು ಅಂತ ತುಂಬ ಜನರು ಮೈಂಡ್ ಸೆಟ್ ಇರುತ್ತೆ. ಸೊ ಮದುವೆಗಿಂತ ಮುಂಚೆನೂ ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇದೆಯಾ ಅಂತ? ಹೌದು. ಇವಾಗ ಏನಾಗ್ತಿದೆ ಅಂದರೆ ಲೇಟ್ ಮ್ಯಾರೇಜಸ್ ಆರ್ ಮೋರ್ ಇವಾಗ, ರೈಟ್? ಮುಂಚೆ ಆಗಿದ್ರೆ ಪ್ರಾಬಬ್ಲಿ 20-21 ಮದುವೆ ಆಗ್ತಿತ್ತು, ಪ್ರೀವಿಯಸ್ ಜನ್ರೇಷನ್ ಐ ವುಡ್ ಸೇ. ಇವಾಗ ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ರಾಂಗ್, ಬಿಕಾಸ್ ವುಮೆನ್ ಆಲ್ಸೋ ಹ್ಯಾಸ್, ನಾನು ಒಂದು ಕೆರಿಯರ್ ಓರಿಯೆಂಟೆಡ್ ವುಮೆನ್, ಸೊ ಹಾಗಾಗಿ ಕೆರಿಯರ್ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಚೂಸಿಂಗ್ ದ ರೈಟ್ ಪಾರ್ಟ್ನರ್ ಆಲ್ಸೋ ಕೂಡ ಇಂಪಾರ್ಟೆಂಟ್ ಆಗ್ತದೆ ಟು ಸ್ಪೆಂಡ್ ಯುವರ್ ಹೋಲ್ ಲೈಫ್ ವಿತ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪ್ರೆಗ್ನೆನ್ಸಿ. ಸೊ ಆ ಥರ ಇದ್ದಾಗ ಮ್ಯಾರೇಜಸ್ ಲೇಟ್ ಆದಾಗ ಏನಾಗ್ತದೆ, ನಮ್ಮ ಫರ್ಟಿಲಿಟಿ ಪೀಕ್ ಏನಿರ್ತದೆ ಒಂದು ಹೆಂಗಸರಿಗೆ, ಇಟ್ಸ್ ಬಿಟ್ವೀನ್ 20 to 30. ಸೊ ಈ ವಿಂಡೋ ಮಿಸ್ ಆದಾಗ, ಲೇಟ್ ಮ್ಯಾರೇಜಸ್ ಆದಾಗ ಅವರ ಬಾಡಿಯಲ್ಲಿರೋ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಕಮ್ಮಿ ಆಗಬಹುದು. ಸೊ ಅವರಿಗೆ ಏನು ಹೇಳಬೇಕು ಅಂತ ಅಂದರೆ, ಯು ಶುಡ್ ಲುಕ್ ಇನ್ ಟು ಇಟ್. ಈಗ ನೀವು ಹೆಂಗೆ ನಾವು ಕೆರಿಯರ್ ನೋಡ್ಬೇಕಾದ್ರೆ ವಿ ಸಿ ಫಾರ್ವರ್ಡ್, ರೈಟ್? ಪ್ಲ್ಯಾನ್ಸ್ ಇರ್ತದೆ ನಮಗೆ, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ದೆನ್ ಐ ಆಮ್ ಗೋಯಿಂಗ್ ಟು ಗೋ, ಒನ್ ಗೋಲ್ ಇರ್ತದೆ. ಸೊ ಇನ್ ದ್ಯಾಟ್ ವೇ ಆಲ್ಸೋ, ವೆದರ್ ಯು ಆರ್ ಮ್ಯಾರಿಡ್ ಆರ್ ನಾಟ್, ಅಟ್ಲೀಸ್ಟ್ ಗೆಟ್ ಯುವರ್ ಸೆಲ್ಫ್ ಚೆಕ್ಡ್ ವೆದರ್ ಯು ಆರ್ ಇನ್ ದ ರೈಟ್ ಪಾತ್ ಆರ್ ನಾಟ್. ಸಪೋಸ್ ನಿಮ್ಮ ಮೊಟ್ಟೆಯ ಸಂಖ್ಯೆ ಈಗ ಅರ್ಲಿ ಏಜಲ್ಲೇ ಕಮ್ಮಿ ಇರೋದು ಅಂತ ನೋಡ್ತೀವಿ, ಆ ಥರ ಏನಾರ ಟ್ರೆಂಡ್ ಇತ್ತು ಅಂದರೆ ಯು ಕ್ಯಾನ್ ಗೋ ಫಾರ್ ಎಗ್ ಫ್ರೀಸಿಂಗು, ಆ ಥರ ಮಾಡಿಕೊಂಡು ದೆನ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಕೆರಿಯರ್ ಆರ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಮ್ಯಾರೇಜ್ ಅಕಾರ್ಡಿಂಗ್ ಟು ಯುವರ್ ವಿಲ್ ಆ್ಯಂಡ್ ವಿಶ್.